ಪ್ರಾಯಶಃ ಇಚ್ಛಾಶಕ್ತಿಗಿದ್ದರೆ ಏನನ್ನು ಸಾಧಿಸಬಹುದು ಅನ್ನುವುದಕ್ಕೆ ಮೋಹನ್ ಸ್ವಾಮೀಜಿ ನಮಗೆ ಸಾಕ್ಷಿಯಾಗಿ ನಮ್ಮ ಮುಂದೆ ನಿಲ್ತಾರೆ. ಪ್ರಾಯಶಃ ದಟ್ಟ ಕಾನೂನಿನ ಮಧ್ಯೆ ಇಂತಹ ಒಂದು ಧಾರ್ಮಿಕ ಕ್ಷೇತ್ರವನ್ನು ಹುಟ್ಟು ಹಾಕಿ ಪ್ರಾಯಶಃ ಅದರಲ್ಲಿ ಪೂಜೆ ವಿಧಿವಿಧಾನದ ಮೂಲಕವಾಗಿ ಆ ಕ್ಷೇತ್ರವನ್ನು ಮತ್ತಷ್ಟು ಬೆಳಗಿಸಿ ಕ್ಷೇತ್ರಕ್ಕೆ ರಾಜ್ಯ ಹೊರ ರಾಜ್ಯದಲ್ಲೂ ಕೂಡ ಭಕ್ತಾದಿಗಳು ಬರೋ ಹಾಗೆ ಮಾಡಿದಂಥ ಕೀರ್ತಿ ಸಹಿತ ಮೋಹನ್ ಸ್ವಾಮೀಜಿ ಅವರಿಗೆ ಸಲ್ತದೆ. ಪ್ರಾಯಶಃ ಈ ಕ್ಷೇತ್ರದ ಮೂಲಕವಾಗಿ ಅನೇಕ ಧಾರ್ಮಿಕ ಕಾರ್ಯಕ್ರಮ ಮೂಲಕ ಈ ಒಂದು ಲೋಕವನ್ನು ಬೆಳಗುವಂಥ ಕಾರ್ಯ ಆಗ್ತಾಯಿದೆ. ಪ್ರಾಯಶಃ ಈ ಕಾರ್ಯದೊಂದಿಗೆ ಧಾರ್ಮಿಕ ಕಾರ್ಯದೊಂದಿಗೆ ಮಾತ್ರವಲ್ಲ, ಸಾಂಸ್ಕೃತಿಕ ವಿಭಾಗಕ್ಕೂ ಭಾಳಷ್ಟು ವಿಶೇಷವಾದ ಒತ್ತನ್ನು ಕೊಟ್ಟವರು ಮೋಹನ್ ಸ್ವಾಮೀಜಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂತ ಹೇಳಿದರೆ ಅನೇಕ ವರ್ಷಗಳಿಂದ ಈ ವೇದಿಕೆಯ ಮುಖಾಂತರವಾಗಿ ಅನೇಕ ಯಕ್ಷಗಾನ ಇರ್ಬೋದು, ನಾಟಕ ಇರ್ಬೋದು, ನಾಟ್ಯ ಪ್ರಕಾರಗಳು ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟು ಅನೇಕ ಕಲಾವಿದರನ್ನು ಹುಟ್ಟುಹಾಕಿ ಅನೇಕ ಕಲಾವಿದರನ್ನು ಬೆಳೆಸಿದಂಥ ಕೀರ್ತಿಯೂ ಕೂಡ ಮೋಹನ್ ಸ್ವಾಮೀಜಿ ಕೂಡ ಸಲ್ತದೆ. ಪ್ರಾಯಶಃ ಅವರು ಒಬ್ಬರು ಕಲಾವಿದರ ನೆನಪಾಗ್ತದೆ ನನಗೆ. ಒಂದು ಯಕ್ಷಗಾನ ರಾಘವೇಂದ್ರ ಸ್ವಾಮಿಗಳ 25ನೇ ಒಂದು ಪುಣ್ಯ ಜಯಂತಿಯ ಸಂದರ್ಭದಲ್ಲಿ ಪ್ರಾಯಶಃ ಇದೇ ವೇದಿಕೆಯಲ್ಲಿ ರಾಘವೇಂದ್ರ ಮಹಾತ್ಮೆ ಅಂತಕ್ಕಂಥ ಯಕ್ಷಗಾನ ಆಖ್ಯಾನವನ್ನು ಆಡಿದಾಗ ನನಗೂ ಕೂಡ ಒಂದು ಸಣ್ಣ ಪಾತ್ರವನ್ನು ಕೊಟ್ಟಿದ್ದರು. ಹಾಗೆ ಆ ಒಂದು ಆಖ್ಯಾನದಲ್ಲಿ ರಾಘವೇಂದ್ರ ಸ್ವಾಮೀಜಿಯ ಪಾತ್ರವನ್ನು ಕೂಡ ಅಯ್ಯನವರೇ ಮಾಡಿದ್ದನ್ನು ನಾನು ಕಣ್ಣಾರೆ ಅವರ ಪಾತ್ರ ಚಿತ್ರಣ ಮಾಡಿದ್ದನ್ನು ಕಂಡಿದ್ದೇನೆ. ಅವರು ಕಲಾವಿದರಾಗಿಯೂ ತಮ್ಮನ್ನು ಬೆಳೆಸಿಕೊಂಡವರು ಮತ್ತು ತಮ್ಮಂಥ ಅನೇಕ ಕಲಾವಿದರಿಗೆ ನನಗಂತೂ ಇವಾಗಲೂ ನೆನಪಾಗ್ತಾ ಇದೆ. ನಾನು ಇಲ್ಲಿ ಅತಿಥಿಯಲ್ಲ, ನಾನು ಈ ಸಂಘದ ಒಬ್ಬ ಸದಸ್ಯನಾಗಿದ್ದವನು. ಇದೇ ವೇದಿಕೆಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನೀಡುವುದಕ್ಕೆ ಅವಕಾಶ ಮಾಡಿಕೊಟ್ಟು ಪ್ರೋತ್ಸಾಹಿಸಿದವರು ಶ್ರೀಯುತ ಮೋಹನ್ ಸ್ವಾಮೀಜಿಯವರು. ಪ್ರಾಯಶಃ ಅಂಥ ಸ್ವಾಮೀಜಿಯವರು ನಮ್ಮೊಂದಿಗಿಲ್ಲ, ಆದರೆ ಅವರು ಹುಟ್ಟು ಹಾಕಿದಂಥ ಈ ಧಾರ್ಮಿಕ ಕ್ಷೇತ್ರ ಅನೇಕ ಸಂಘ ಸಂಸ್ಥೆಗಳು ಇನ್ನೂ ಕೂಡ ಅವರು ಒಳ್ಳೆಯ ರೀತಿಯಲ್ಲಿ ಮುಂದಕ್ಕೆ ತೆಗೆದುವ ರೀತಿಯಲ್ಲಿ ಅವರ ಮಕ್ಕಳನ್ನು ಕೂಡ ವಿಶೇಷವಾಗಿ ತಯಾರು ಮಾಡಿಬಿಟ್ಟಿದ್ದಾರೆ. ಅವರ ಆಶೀರ್ವಾದದಿಂದ ಅವರ ಮಕ್ಕಳು ಅದನ್ನು ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನಷ್ಟು ಈ ಕ್ಷೇತ್ರ ಬೆಳಗಲಿ ಅಂತಕ್ಕಂಥ ಆಶಯಗಳೊಂದಿಗೆ ಇಂದು ಈ ಪುರಸ್ಕಾರಕ್ಕೆ ಮಾನ್ಯರಾದಂಥ ಶ್ರೀಯುತ ಸಂಪತ್ ಕುಮಾರ್ ಶೆಟ್ಟಿಯವರು ಪ್ರಾಯಶಃ ನಮಗೆ ಸ್ವಲ್ಪ ಹತ್ತಿರದವರೇ ಆಚೆ ಬ್ರಹ್ಮ ಅವರ, ಆದರೆ ನನಗೆ ಅವರ ಒಂದು ಪಾತ್ರ ಚಿತ್ರಣ ವೇದಿಕೆಯಲ್ಲಿ ಕಟ್ಟಲ್ಪಡ್ತು. ಪ್ರಾಯಶಃ ವಿದ್ಯೆ ಮತ್ತು ಆರೋಗ್ಯ, ಅವರ ಬಿಸ್ನೆಸ್ ಬಗ್ಗೆ ನಾನು ಹೇಳ್ತಾ ಇಲ್ಲ, ಪ್ರಾಯಶಃ ಅವರು ಮಾಡ್ತಾ ಇರ್ತಕ್ಕಂಥದ್ದು ವಿದ್ಯೆಗೆ ಮತ್ತು ಆರೋಗ್ಯಕ್ಕೆ. ಇದರಿಂದ ಸೇವೆ ಮತ್ತೊಂದಿಲ್ಲ, ಪರಮಾತ್ಮನ ಸೇವೆ ಮಾಡಿದ ಹಾಗೆ ಅಂಥ ಸೇವೆಯನ್ನು ಮಾಡ್ತಕ್ಕಂಥ ವ್ಯಕ್ತಿಗೆ ಗೌರವಯುತವಾಗಿ ಖಂಡಿತವಾಗಿ ಸಲ್ಲಬೇಕಂತ ಆ ಒಂದು ಮೋಹನ್ ಸ್ವಾಮೀಜಿಯವರ ಪ್ರೀತಿಯ ನೆನಪಲ್ಲಿ ಕೊಡ್ತಕ್ಕಂಥ ಪ್ರಶಸ್ತಿ. ಸರ್, ಇಲ್ಲಿ ವೇದಿಕೆಯ ಮುಂಭಾಗ ಜನ ಕಡಿಮೆ ಇರ್ಬೋದು, ಆದರೆ ಈ ವೇದಿಕೆ ಅನ್ನೋದು ಭಾಳಷ್ಟು ವರ್ಷಗಳಿಂದ ಭಾಳಷ್ಟು ಕಾರ್ಯಕ್ರಮ ಕೊಟ್ಟ ಅನೇಕ ನಾಡಿನ ಮೂಲೆ ಕಲಾವಿದರು ಬಂದು ನಾಡು ನಲಿದಂಥ ಈ ವೇದಿಕೆ ಮಾತ್ರವಲ್ಲ, ಅನೇಕ ಕಾರ್ಯಕ್ರಮವನ್ನು ಕೊಟ್ಟ ವೇದಿಕೆ. ಇಲ್ಲಿ ಸುತ್ತಮುತ್ತ ಇರತಕ್ಕಂಥ ಎಲ್ಲ ದೇವರುಗಳು ನಿಮ್ಮ ಪ್ರಶಸ್ತಿ ಕೊಟ್ಟಾಗ ನಿಮಗೆ ಖಂಡಿತವಾಗಿ ಎಲ್ಲರೂ ಕೂಡ ಶುಭ ಹಾರೈಸ್ತಾರೆ. ನಿಮ್ಮ ಉದ್ಯಮ ಕ್ಷೇತ್ರದಲ್ಲಿ ಇನ್ನೂ ಕೂಡ ತಾವು ಯಶಸ್ವಿಯಾಗಿ ಬೆಳೆಯುತ್ತಾ ನಿಮ್ಮಿಂದ ಈ ನಾಡಿಗೆ ಇನ್ನಷ್ಟು ಹೆಚ್ಚಿನ ಸೇವೆಯನ್ನು ಸಿಗಲಿ ಅಂತ ಹಾರೈಸ್ತಾ ಮತ್ತೊಮ್ಮೆ ನನಗೆ ಅವಕಾಶ ಕೊಟ್ಟಂಥ ಮತ್ತೊಮ್ಮೆ ಎಲ್ಲರಿಗೂ ವಂದಿಸ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ.